ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಮತ ಎಣಿಕೆ ಟೆನ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಕರ್ನಾಟಕದಲ್ಲಿ ಈಗಾಗಲೇ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಮತ ಎಣಿಕೆ ಆರಂಭ ಆಗಿದೆ. ಸಂಜೆ ಹೊತ್ತಿಗೆ ಮತ ಎಣಿಕೆಯ ಸಂಪೂರ್ಣ ಚಿತ್ರಣ ಹೊರಬೀಳುತ್ತೆ. ಯಾರಿಗೆ ಜಯದ ಮಾಲೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಉಪಚುನಾವಣೆ ಮತ ಎಣಿಕೆ 3 ಕ್ಷೇತ್ರದಲ್ಲಿ ಉಪಚುನಾವಣೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ. ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಮತ ಎಣಿಕೆ ನಡೆದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆಯ ಫಲಿತಾಂಶ ಹೊರಬೀಳಲಿದೆ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಪೈಪೋಟಿ ಇರುವಂತದ್ದು ಸ್ಪಷ್ಟ ಆಗಿತ್ತು. ಆದರೆ ಕ್ಷಣ ಕ್ಷಣಕ್ಕೂ ಟೆನ್ಷನ್. 3 ಪಕ್ಷಗಳಲ್ಲಿ ಕುತೂಹಲ. ಸಂಜೆಯೊಳಗೆ ಸಂಪೂರ್ಣ ಚಿತ್ರಣ. ಇವತ್ತಿನ ಬೆಳಗ್ಗೆವರೆಗೂ ಕೂಡ ಬೆಳಗ್ಗೆಯಿಂದ ಆರಂಭವಾದಂತಹ ಮತ ಎಣಿಕೆಯನ್ನ ಗಮನಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಭರ್ಜರಿಯಾಗಿ ಸುಮಾರು 6,000ಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಚನ್ನಪಟ್ಟಣಕ್ಕೆ ಬರೋದಾದ್ರೆ ಚನ್ನಪಟ್ಟಣದಲ್ಲೂ ಕೂಡ ಸುಮಾರು 15,000 ಮತಗಳ ಅಂತರದಲ್ಲಿ ಸಿಪಿ ಯೋಗೇಶ್ವರು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಪೈಪೋಟಿ ಇದ್ರೂ ಕೂಡ ಅಲ್ಲಿ ಆದಂತಹ ಸಾಕಷ್ಟು ಬೆಳವಣಿಗೆಗಳು ಒಂದು ಕಡೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಪೈಪೋಟಿ ಅಂತಾನೆ ಹೇಳ್ತಾ ಇತ್ತು. ಜಮೀರ್ ಅಹಮದ್ ಅವರ ಹೇಳಿಕೆಯಿಂದಾಗಿ ಇನ್ನೇನು ಸಿಪಿ ಯೋಗೇಶ್ವರ್ ಅವರು ಸೋತೆ ಬಿಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಅಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ ಅನ್ನುವಂಥದ್ದನ್ನ, ಜೊತೆಗೆ ಸ್ವಲ್ಪ ಮತಗಳ ಅಂತರದಲ್ಲಾದ್ರೂ ಕೂಡ ಸಿಪಿ ಯೋಗೇಶ್ವರ್ ಅವರು ಗೆಲ್ಲಬಹುದು ಅನ್ನುವಂತಹ ಜನರ ನಾಡಿ ಮಿಡಿತದ ವಿಶ್ಲೇಷಣೆಯನ್ನ ಪ್ರಜಾಧ್ವನಿ ಮಾಡಿತ್ತು. ಅದೇ ಪ್ರಕಾರವಾಗಿ ಈಗ ಇದುವರೆಗೆ ನಡೆದಂತಹ ಮತ ಎಣಿಕೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಕೊನೆ ಹಂತದಲ್ಲಿವರೆಗೂ ಕೂಡ ಇನ್ನೂ ಮತ ಎಣಿಕೆ ನಡೀಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಶಿಗ್ಗಾಂವಿಯಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಹಾಗೇನೆ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಅವರ ನಡುವೆ ಪೈಪೋಟಿ ನಡೀತಾ ಇದೆ. ಆದರೆ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಆದರೆ ಸಂಜೆ ಹೊತ್ತಿಗೆ ಈ 3 ಕ್ಷೇತ್ರಗಳು ಸಂಡೂರು, ಚನ್ನಪಟ್ಟಣ ಹಾಗೇನೆ ಶಿಗ್ಗಾಂವಿ, ಈ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಸ್ಪಷ್ಟವಾಗಿ ಹೊರಬೀಳಲಿದೆ. ಸೊ ಈ ಫಲಿತಾಂಶ ಹೊರಬಂದ ನಂತರ ಜಯದ ಮಾಲೆಯನ್ನ ಯಾರ ಕೊರಳಿಗೆ ಮತದಾರರ ಪ್ರಭು ಹಾಕ್ತಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಮತ್ತೊಂದು ಕಡೆಯಲ್ಲಿ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ಜೊತೆನೆ ಕೇರಳದಲ್ಲಿ ನಡೀತಾ ಇರುವಂತಹ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ. ಅಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳ ನಡುವೆ ಇರ್ತಕ್ಕಂಥ ಈ ಪೈಪೋಟಿ ಏನು, ಇವೆಲ್ಲದಕ್ಕೂ ಕೂಡ ಸಂಪೂರ್ಣ ಉತ್ತರ ಸಂಜೆ ಒಳಗೆ ಸಿಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಂಜೆವರೆಗೂ ನಾವು ಕಾಯಬೇಕಾಗಿದೆ. ಆದರೆ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಕರ್ನಾಟಕದಲ್ಲಿ ನಡೆಯುವಂತಹ ಈ 3 ವಿಧಾನಸಭೆ ಉಪಚುನಾವಣೆಯಲ್ಲಿ ಒಂದು ರೀತಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಈ ಟೆನ್ಷನ್ಗೆ ಮತದಾರರ ಪ್ರಭು ಸಂಜೆ ಒಳಗೆ ಉತ್ತರ ಕೊಡಲಿದ್ದಾನೆ. ಆದರೆ ಸಂಜೆ ಹೊತ್ತಿನವರೆಗೂ ಕೂಡ 3 ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ, ಜೆಡಿಎಸ್ ಈ 3 ಪಕ್ಷಗಳಲ್ಲೂ ಟೆನ್ಷನ್ ಇದ್ದದ್ದೇ. ಆ ಟೆನ್ಷನ್ ಹಾಗೆ ಇರಲಿ. ಸಂಜೆ ಹೊತ್ತಿಗೆ ಸ್ಪಷ್ಟ ಬಹುಮತ ಸಿಕ್ಕ ನಂತರ ಸಂಭ್ರಮ ಕೂಡ ಕಾಣಬೇಕಾಗುತ್ತೆ. ಆ ಸಂಭ್ರಮ ಯಾರ ಮನೆಯಲ್ಲಿ ನಡೆಯುತ್ತೆ ಅನ್ನೋಂಥದ್ದೇ ತೀವ್ರ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.